ದಾವೀದನು ಸಿಂಹಾಸನವನ್ನು ಬಯಸಲು ಇಲ್ಲ, ಅದರ ಯೋಚನೆಯನ್ನು ಕೂಡ ಮಾಡಿರಲಿಲ್ಲ. ಆದರೆ ದೇವರು ದಾವೀದನನ್ನು ಆರಿಸಿಕೊಂಡು ಅವನನ್ನು ಅಭಿಷೇಕಿಸಿ ಅವನಿಗೆ ಅರಸುತನದ ಅಧಿಕಾರವನ್ನ ಕೊಟ್ಟು ಅವನ ಸಿಂಹಾಸನವನ್ನ ಯುಗ ಯುಗಾಂತರಗಳಲ್ಲಿಯೂ ನೆಲೆಗೊಳ್ಳುವಂತೆ ಮಾಡಿದರು. ಅದಕ್ಕೆ ಕಾರಣ ದಾವೀದನು ದೇವರೊಟ್ಟಿಗೆ ಅನ್ಯೋನ್ಯವಾಗಿ ಜೀವಿಸಿದನು. ದೇವರ ಆಗ್ರಹಗಳೇನೆಂಬುದನ್ನು ಅರಿತು ಅದನ್ನು ನೆರವೇರಿಸುವುದರಲ್ಲಿ ಗಮನ ಕೊಟ್ಟನು. ಆದ್ದರಿಂದ ದೇವರು ಅವನನ್ನು ಬಯಸದೇ ಇರುವಂಥ ಶ್ರೇಷ್ಠತೆಗಳಿಂದ ಆಶೀರ್ವದಿಸಿ ಸಂತೋಷ ಪಡಿಸಿದರು. ನಿಮ್ಮ ಜೀವಿತಗಳಲ್ಲಿ ಕೂಡ ದೇವರೊಟ್ಟಿಗೆ ಅನ್ಯೋನ್ಯವಾಗಿ ಜೀವಿಸಿ ಆತನು ಏನು ಆಗ್ರಹಿಸುತ್ತಾ ಇದ್ದಾನೆಂಬುದಾಗಿ ಅರಿತು ಅದನ್ನು ನೆರವೇರಿಸುವುದಕ್ಕೆ ನಿಮ್ಮ ಜೀವಿತವನ್ನು ಸಮರ್ಪಿಸಿರಿ. ನೀವು ಬಯಸದೇ ಇರುವಂಥ, ನೀವು ಯೋಚಿಸದೇ ಇರುವಂಥ ಶ್ರೇಷ್ಠವಾದ ಆಶೀರ್ವಾದಗಳನ್ನು ದೇವರು ನಿಮ್ಮ ಜೀವಿತಗಳಲ್ಲಿ ಅನುಗ್ರಹಿಸುತ್ತಾರೆ. ನೀವು ಆತನ ಘನತೆಗೂ ಆತನ ಮಹಿಮೆಗೂ ಸಾಕ್ಷಿಗಳಾಗಿ ಪ್ರಕಾಶಿಸಲಿದ್ದೀರಾ.